ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮರುಭೂಮಿ ನಾಡಿನಲ್ಲಿ ಮಾರಣ ಹೋಮ ನಡೀತಾ ಇದೆ. ಖಮೇನಿ ಖತಮ್ ಆದಮೇಲೆ ಇರಾನ್ ಪ್ರತೀಕಾರದಲ್ಲಿ ಕುದಿಯುತ್ತಿದೆ. ಆದರೆ ಈ ಪ್ರತೀಕಾರದ ಜ್ವಾಲಾಗ್ನಿ ಇಲ್ಲಿವರೆಗೆ ಶಾಂತವಾಗಿದ್ದ ಅರಬ್ಬರ ನಾಡನ್ನ ಸುಡ್ತಾ ಇದೆ. ಅಮೆರಿಕದ ಮೇಲಿನ ದ್ವೇಷದ ಕಿಚ್ಚು ಇಲ್ಲಿವರೆಗೆ ಬಾಂಬ್ ಸಿಡಿಯದ ಅರಬ್ ದೇಶಗಳಲ್ಲಿ ಮಿಸೈಲ್ಗಳ ಮಳೆಯನ್ನೇ ಸುರಿಸ್ತಾ ಇದೆ. ಸದ್ಯ ಶುರುವಾಗಿರುವ ಸಂಘರ್ಷದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಗೆಲ್ಲುತ್ತೆ ಅನ್ನೋದನ್ನ ಕಣ್ಣು ಮುಚ್ಚಿ ಹೇಳಬಹುದು. ಆದರೆ ಇರಾನ್ ಸುಮ್ಮನೆ ಕೂರುವ ದೇಶವೇ ಅಲ್ಲ. ತಾನು ಮುಳುಗುವಾಗ ತನ್ನಿಂದ ಸಾಧ್ಯವಾದಷ್ಟು ಜನರನ್ನ ಮುಳುಗಿಸಿಯೇ ತೀರುತ್ತೇನೆ ಅಂತ ಇರಾನ್ ಹಠಕ್ಕೆ ಬಿದ್ದು ಬಿಟ್ಟಿದೆ. ಅಮೆರಿಕಕ್ಕೋಗಿ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇರಾನ್ಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ತನ್ನ ಅಕ್ಕಪಕ್ಕದಲ್ಲಿರುವ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳನ್ನೇ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್ನಂತಹ ದೇಶಗಳ ಮೇಲೆ ಮನ ಬಂದಂತೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಈ ದಾಳಿ ಭಾರತೀಯರ ಚಿಂತೆಗೆ ಕಾರಣವಾಗಿದೆ. ನಮ್ಮಲ್ಲಿ ತುಂಬಾ ಜನ ಭಾರತೀಯರು ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನ ಸಂಭ್ರಮಿಸುತ್ತಿರಬಹುದು. ಅದಕ್ಕೆ ಹಲವು ಕಾರಣಗಳಿದೆ. ಆದರೆ ಗಲ್ಫ್ ದೇಶಗಳಿಗೆ ಹೊಟ್ಟೆಪಾಡಿಗಾಗಿ ದುಡಿಯಲು ಹೋದ ಜೀವಗಳು ಪ್ರತಿಕ್ಷಣ ಪರಿತಪಿಸುತ್ತಿವೆ. ದೂರದಲ್ಲಿರುವ ತನ್ನ ಮಗ, ತನ್ನ ಗಂಡ ಯಾವ ಅಪಾಯದಲ್ಲಿದ್ದಾರೋ ಅನ್ನುವ ಭಯದಲ್ಲಿ ಭಾರತದಲ್ಲಿರುವ ಜೀವಗಳು ಒದ್ದಾಡುತ್ತಿವೆ. ಗಲ್ಫ್ ದೇಶಗಳು ಅಂದರೆ ಅದೆಷ್ಟೋ ಜನರ ಪಾಲಿಗೆ ಅನ್ನದ ಬಟ್ಟಲು. ಅದರಲ್ಲೂ ಭಾರತದ ಲಕ್ಷಾಂತರ ಜನ ಗಲ್ಫ್ ದೇಶದಲ್ಲಿ ದುಡಿಯುತ್ತಿದ್ದಾರೆ. ಹೀಗಾಗಿ ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಭಾರತೀಯರು ಕೂಡ ಸಿಲುಕಿದ್ದಾರೆ. ಅಷ್ಟಕ್ಕೂ ಈ ಸಂಘರ್ಷ ಎಲ್ಲಿ ಹೋಗಿ ನಿಲ್ಲುತ್ತೆ? ಇರಾನ್ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ತಾ ಇದೆ? ಅಮೆರಿಕದ ಬದಲು ಗಲ್ಫ್ ದೇಶಗಳನ್ನ ಇರಾನ್ ಟಾರ್ಗೆಟ್ ಮಾಡಿದ್ದು ಯಾಕೆ? ಒಂದು ಮುಸ್ಲಿಂ ದೇಶ ಮತ್ತೊಂದು ಮುಸ್ಲಿಂ ದೇಶಗಳ ಮೇಲೆ ಮಿಸೈಲ್ ಮಳೆ ಸುರಿಸ್ತಾ ಇರೋದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರಬಹುದು. ಇರಾನ್ ಸರ್ವೋಚ್ಚ ನಾಯಕನ ಕತೆ ಮುಗಿಸಿದ್ದು ಇಸ್ರೇಲ್ ಹಾಗೂ ಅಮೆರಿಕ. ಆದರೆ ಇರಾನ್ ದುಬೈ ಮೇಲೆ, ಸೌದಿಯ ಮೇಲೆ, ಕತಾರ್ನ ಮೇಲೆ, ಕುವೈತ್ನ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಯಾಕೆ ಹೀಗೆ ಮಾಡ್ತಾ ಇದೆ? ಅಮೆರಿಕದ ಮೇಲೆ ಅದು ಯಾಕೆ ಪ್ರತಿದಾಳಿ ಮಾಡೋದಿಲ್ಲ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದಕ್ಕೆ ಉತ್ತರ ಸಿಂಪಲ್. ಅಮೆರಿಕದ ಮೇಲೆ ಸದ್ಯದ ಮಟ್ಟಿಗೆ ಇರಾನ್ಗೆ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಇರಾನ್ ಹಾಗೂ ಅಮೆರಿಕ ನಡುವಿನ ದೂರ. ಅಮೆರಿಕ ಇರಾನ್ನಿಂದ 11,000 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಅಷ್ಟೊಂದು ದೂರಕ್ಕೋಗಿ ದಾಳಿ ಮಾಡುವ ಸಾಮರ್ಥ್ಯ ಇರಾನ್ಗಿಲ್ಲ. ಹೀಗಾಗಿ ತನ್ನ ಪಕ್ಕದಲ್ಲಿರುವ ಗಲ್ಫ್ ದೇಶಗಳನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಯಾಕೆ ಗಲ್ಫ್ ದೇಶಗಳನ್ನೇ ಟಾರ್ಗೆಟ್ ಮಾಡಬೇಕು ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣ ಅಮೆರಿಕ ಹಾಗೂ ಗಲ್ಫ್ ದೇಶಗಳ ನಡುವಿನ ಸ್ನೇಹ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೆರಿಕ ಗಲ್ಫ್ ದೇಶಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಸ್ಥಾಪಿಸಿ ಇಟ್ಕೊಂಡಿದೆ. ಹೀಗಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಏನಂತೆ, ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಬಹುದಲ್ವಾ ಅನ್ನುವ ಕಾರಣದಿಂದ ಗಲ್ಫ್ ದೇಶಗಳಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಟಾರ್ಗೆಟ್ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ, ಇರಾನ್ ನಾಗರಿಕರ ಮೇಲಾಗ್ಲಿ ಅಥವಾ ಗಲ್ಫ್ ದೇಶಗಳ ಮೇಲಾಗ್ಲಿ ದಾಳಿ ಮಾಡುವ ಉದ್ದೇಶವನ್ನ ಹೊಂದಿರಲಿಲ್ಲ. ಮತ್ತೊಂದು ಕಡೆಯಲ್ಲಿ ಗಲ್ಫ್ ದೇಶಗಳು ಕೂಡ ಅಷ್ಟೇ ಇರಾನ್ ಮೇಲಿನ ದಾಳಿಗೆ ನಮ್ಮ ದೇಶಗಳಲ್ಲಿರುವ ನೆಲೆಯನ್ನ ನೀವು ಬಳಸಬಾರದು ಅಂತ ಮೊದಲೇ ಹೇಳಿದ್ದವು. ಅಲ್ಲಿಗೆ ಇಲ್ಲಿ ಗಲ್ಫ್ ದೇಶಗಳು ಕೇವಲ ಬಲಿಪಶುಗಳು. ಇರಾನ್ ಟಾರ್ಗೆಟ್ ಮಾಡ್ತಾ ಇರೋದು ಅಮೆರಿಕದ ಸೇನಾ ನೆಲೆಗಳನ್ನಾದರೂ ಕೂಡ ಅದರ ಸುತ್ತಮುತ್ತ ಇರುವ ನಾಗರಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಇರಾನ್ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿದೆ. ಅಮೆರಿಕ ವಿರುದ್ಧ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅದಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಅಮೆರಿಕಾಗೆ ಎಷ್ಟೆಲ್ಲ ನಷ್ಟ ಮಾಡಬಹುದು ಅಷ್ಟು ನಷ್ಟ ಮಾಡೋದಕ್ಕೆ ಇರಾನ್ ಪ್ರಯತ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲೇಬೇಕು. ಇಲ್ಲಿವರೆಗೆ ಇರಾನ್ ಗಲ್ಫ್ ದೇಶಗಳ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ. ಅದರ ಟಾರ್ಗೆಟ್ ಇರೋದು ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳು ಮಾತ್ರ. ಹೀಗಾಗಿ ಗಲ್ಫ್ ದೇಶದಲ್ಲಿ ದುಡಿಯುತ್ತಿರುವ ನಿಮ್ಮ ಮನೆಯವರ ಬಗ್ಗೆ ಸದ್ಯದ ಮಟ್ಟಿಗೆ ಯಾವುದೇ ಟೆನ್ಷನ್ ಮಾಡಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ವಿಮಾನ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ಕನ್ನಡಿಗರು ಸೇರಿದಂತೆ ಸಾವಿರಾರು ಮಂದಿ ಅಲ್ಲಿ ಸಿಲ್ಕೊಂಡಿದ್ದಾರೆ. ಬಿಟ್ರೆ ಯಾವುದೇ ರೀತಿಯ ಭಯ ಪಡುವ ವಾತಾವರಣ ಅಲ್ಲಿ ಇಲ್ಲ. ಇನ್ನು ಗಲ್ಫ್ ದೇಶಗಳು ಕೂಡ ಸದ್ಯದ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಿವೆ. ಮಾತುಕತೆಯ ಬಳಿಕ ನಮ್ಮನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದು ನಮಗೆ ಗೊತ್ತಿದೆ. ಇರಾನ್ ದಾಳಿಯಿಂದ ನಮ್ಮ ದೇಶಗಳನ್ನ ರಕ್ಷಿಸಿಕೊಳ್ಳುತ್ತಿದ್ದೇವೆ.
ಇರಾನ್ ಹೆಚ್ಚಿನ ದಾಳಿ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ಕೂಡ ನಮಗೆ ಗೊತ್ತಿದೆ ಅಂತ ಗಲ್ಫ್ ದೇಶಗಳು ಇರಾನ್ಗೆ ಎಚ್ಚರಿಕೆ ಕೊಟ್ಟಿವೆ. ಇನ್ನು ಈ ಯುದ್ಧ ಎಲ್ಲಿವರೆಗೆ ಹೋಗಬಹುದು ಅನ್ನೋದಕ್ಕೆ ಸ್ವತಃ ಟ್ರಂಪೇ ಉತ್ತರ ಕೊಟ್ಟಿದ್ದಾರೆ. ಇರಾನ್ ದೊಡ್ಡ ದೇಶ, ಹೀಗಾಗಿ ಇನ್ನೊಂದು 3-4 ವಾರಗಳು ಯುದ್ಧ ಮುಂದುವರಿಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ನಮ್ಮ ಪ್ಲಾನ್ ಪ್ರಕಾರ ಎಲ್ಲವೂ ನಡೆಯುತ್ತಿದೆ, ನಿಗದಿತ ಸಮಯಕ್ಕಿಂತ ಬೇಗದಲ್ಲೇ ಯುದ್ಧ ಮುಗಿಸುವ ಪ್ರಯತ್ನವನ್ನ ಮಾಡುತ್ತೇವೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ ಜೆರುಸೆಲೆಂ ಮೇಲೆ ಕೂಡ ದಾಳಿ ಮಾಡಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆ ಮಿಸೈಲ್ಗಳನ್ನ ನಾವು ಹೊಡೆದುರುಳಿಸುತ್ತಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಜೆರುಸೆಲೆಂ ಅನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿಯೇ ಗೊತ್ತಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇನ್ನು ಗಲ್ಫ್ ದೇಶಗಳಲ್ಲಿರುವ ಯಾವೆಲ್ಲ ಮಿಲಿಟರಿ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಇರಾನ್ ಮೊದಲು ಟಾರ್ಗೆಟ್ ಮಾಡಿದ್ದು ಕತಾರ್ನಲ್ಲಿರುವ ಅಲ್ ವದಾಯಿದ್ ಏರ್ ಬೇಸ್ ಮೇಲೆ. ಇದು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಇಂಪಾರ್ಟೆಂಟ್ ಏರ್ ಬೇಸ್. ಇದೊಂದು ರೀತಿ ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕದ ಹೆಡ್ ಕ್ವಾರ್ಟರ್ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಕುವೈತ್ನಲ್ಲಿರುವ ಇನ್ನೊಂದು ಏರ್ ಬೇಸ್ ಅಲಿ ಅಲ್ ಸಲೀಂ ಬೇಸ್ನ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಇಲ್ಲೂ ಕೂಡ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ತನ್ನ ಸೇನಾ ಉಪಕರಣಗಳನ್ನ ಜೊತೆಗೆ ಸೇನೆಯನ್ನ ಕೂಡ ನಿಯೋಜನೆ ಮಾಡಿಟ್ಕೊಂಡಿತ್ತು. ಇನ್ನು ಅಬುದಾಬಿಯಲ್ಲಿರುವ ಅಲ್ ದಾಫ್ರಾ ಏರ್ ಬೇಸ್ ಮೇಲೆ ಕೂಡ ಇರಾನ್ ಮಿಸೈಲ್ ಮಳೆಯನ್ನ ಸುರಿಸಿದೆ. ಈ ಏರ್ ಬೇಸ್ ಅನ್ನ ರಿಫ್ಯೂಲಿಂಗ್ ಸಲುವಾಗಿ ಅಮೆರಿಕ ಬಳಕೆ ಮಾಡಿತು. ಫೈಟರ್ ಜೆಟ್ಗಳನ್ನ ಇಲ್ಲಿ ರೊಟೇಷನ್ ಮಾಡಿಕೊಳ್ಳಲಾಗ್ತಾ ಇತ್ತು. ಇದು ಏರ್ ಬೇಸ್ಗಳ ಕಥೆಯಾದರೆ ನೌಕಾನೆಲೆಗಳನ್ನ ಕೂಡ ಇರಾನ್ ಬಿಟ್ಟಿಲ್ಲ. ಬೇರೆನ್ನಲ್ಲಿರುವ ಅಮೆರಿಕ ನೌಕಾನೆಲೆಯ ಮೇಲೆ ಕೂಡ ಇರಾನ್ ದಾಳಿ ಮಾಡಿರುವ ಬಗ್ಗೆ ವರದಿಯಾಗಿದೆ. ಇದಿಷ್ಟೇ ಅಲ್ಲ, ಇರಾಕ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಕೂಡ ಇರಾನ್ ದಾಳಿ ನಡೆಸಿದೆ. ಇರಾನ್ ಈ ರೀತಿಯ ಪ್ರತಿದಾಳಿ ಮಾಡುತ್ತೆ ಅಂತ ಅಮೆರಿಕ ಅಂದುಕೊಂಡಿರಲಿಲ್ಲ. ಅದಕ್ಕೆ ಅಮೆರಿಕ ಸಿದ್ಧವಾಗಿ ಕೂಡ ಇರಲಿಲ್ಲ. ಮಧ್ಯಪ್ರಾಚ್ಯದಲ್ಲಿರುವ ತನ್ನ ಸೇನಾ ನೆಲೆಗಳೆಲ್ಲ ಮುಸ್ಲಿಂ ದೇಶಗಳಲ್ಲಿಯೇ ಇದೆ. ಹೀಗಾಗಿ ಮುಸ್ಲಿಂ ದೇಶಗಳ ಮೇಲೆ ಇರಾನ್ ದಾಳಿ ಮಾಡೋದಿಲ್ಲ ಅನ್ನುವ ನಂಬಿಕೆ ಅಮೆರಿಕಾಗೆ ಇತ್ತು. ಆದರೆ ಇರಾನ್ ಮಾತ್ರ ಯಾವುದನ್ನ ಕೂಡ ನೋಡೋದಕ್ಕೋಗ್ಲೇ ಇಲ್ಲ. ತಾನಿಲ್ಲಿ ಸಾಯ್ತಾ ಇದ್ದೇನೆ, ತಾನು ಸಾಯುವಾಗ ಇನ್ನೊಂದಿಷ್ಟು ಜನರನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗೋಣ ಅನ್ನುವ ಉದ್ದೇಶ ಮಾತ್ರ ಇರಾನ್ಗೆ ಇತ್ತು. ಹಾಗಂತ ಇಲ್ಲಿ ಇರಾನ್ ತುಂಬಾನೇ ಸಾಚಾ ದೇಶ ಅಂತಲ್ಲ. ಅದು ಮಾಡಿರುವ ಪಾಪಕೃತ್ಯಗಳ ಪಟ್ಟಿ ತುಂಬಾನೇ ದೊಡ್ಡದಿದೆ. ಹಿಜ್ಬುಲ್ಲಾ ಅನ್ನುವ ಪಾಪಿಗಳಿಗೆ ಇದೇ ಇರಾನ್ ಫಂಡಿಂಗ್ ಮಾಡ್ತಾ ಇದ್ದಿದ್ದು. ಹೌತಿ ಅನ್ನುವ ಬಂಡುಕೋರರಿಗೆ ಕೂಡ ಇದೇ ಇರಾನ್ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿತ್ತು. ಜಗತ್ನಲ್ಲಿ ಇವತ್ತು ಉಗ್ರವಾದ ಜೀವಂತವಾಗಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಇರಾನ್ ಹುಟ್ಟಿ ಬೆಳೆಸಿದ ಉಗ್ರ ಸಂಘಟನೆಗಳೇ ಈಗ ಹೆಚ್ಚಾಗಿ ಆಕ್ಟಿವ್ ಆಗಿರೋದು. ಮತ್ತೊಂದು ಕಡೆಯಲ್ಲಿ ಅಮೆರಿಕ ಮಾಡ್ತಾ ಇರೋದು ಕೂಡ ಸರಿಯಲ್ಲ. ಅದರಲ್ಲೂ ಈಗಿನ ಅಮೆರಿಕದ ಅಧ್ಯಕ್ಷನಷ್ಟು ದುರ್ಬುದ್ಧಿಯ ಅಧ್ಯಕ್ಷ ಮತ್ತೊಬ್ಬರಿಲ್ಲ. ವೆನೆಜುವೆಲಾ ದೇಶದ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿ ಆಯಿತು, ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳುವ ಹುನ್ನಾರ ಮಾಡಿ ಆಯಿತು. ಈಗ ಇರಾನ್ನಲ್ಲಿ ತನ್ನ ಕೈ ಕೆಳಗೆ ಇರುವ ಸರ್ಕಾರ ರಚನೆ ಮಾಡೋದಕ್ಕಿಷ್ಟೆಲ್ಲ ಸಂಘರ್ಷ ನಡೀತಾ ಇದೆ. ಜಗತ್ನಲ್ಲಿ ತಾನೇ ಸುಪ್ರೀಂ ಆಗಿರಬೇಕು ಅನ್ನುವ ಮನಸ್ಥಿತಿ ಅಮೆರಿಕದ್ದು. ಅಮೆರಿಕದ ಈ ಮನಸ್ಥಿತಿ ಮುಂದಿನ ದಿನಗಳಲ್ಲಿ ಭಾರತವೂ ಸೇರಿದಂತೆ ಹಲವು ದೇಶಗಳಿಗೆ ಕಂಟಕವಾಗಬಹುದು. ಇವತ್ತು ಇರಾನ್ ಮೇಲೆ ದಾಳಿ ಮಾಡಿದ ಅಮೆರಿಕ ನಾಳೆ ಭಾರತದ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಹೇಳಿ? ಈಗ ಕೇವಲ ತೆರಿಗೆ ಹಾಕಿ ಭಾರತವನ್ನ ಅಮೆರಿಕ ಬೆದರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಸೇನೆ ಬಳಸಿಕೊಂಡು ಕೂಡ ಆ ಕೆಲಸ ಮಾಡಬಹುದು. ಹೀಗಾಗಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಎರಡೂ ದೇಶಗಳ ಪಾಪಕೃತ್ಯಗಳನ್ನ ತಕ್ಕಡಿಯಲ್ಲಿ ಹಾಕಿ ತೂಗಿದ್ರು ಎರಡೂ ತಕ್ಕಡಿಗಳು ಕೂಡ ಸಮಾನವಾಗಿ ನಿಲ್ಲಬಹುದು. ಆದರೆ ಈ ಯುದ್ಧದಿಂದ ಎಲ್ಲರಿಗೂ ನಷ್ಟವೇ ಬಿಟ್ಟರೆ ಲಾಭ ಏನೇನೂ ಇಲ್ಲ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? 4-5 ದಶಕದ ಹಿಂದೆ ಇರಾನ್ ಹಾಗೂ ಅಮೆರಿಕ ಅತ್ಯಾಪ್ತ ಸ್ನೇಹಿತರಾಗಿದ್ರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಬೆಂಬಲ ಕೊಟ್ಟವರು ಇವರೇ. ಅಮೆರಿಕ ಹಾಗೂ ಇರಾನ್ ಸೇರಿಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ವು. ಈಗ ಅವುಗಳೇ ಕಚ್ಚಾಡಿಕೊಳ್ತಾ ಇವೆ. ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ಇದಕ್ಕೆ ಅಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.